ಬೆಂಗಳೂರು ಯಲಹಂಕ ತಾಲೂಕು ಹೆಸರುಘಟ್ಟ ಹೋಬಳಿ ಅರಕೆರೆ ಗ್ರಾಮ ಪಂಚಾಯಿತಿ ವತಿಯಿಂದ 2026-27ನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮ ಸಭೆ ಅರಕೆರೆ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಆಡಳಿತ ಅಧಿಕಾರಿ ಶ್ರೀನಾಥ್ ಎಂಬಿ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರಾಜಾರಾಮ್ ಬಿಎಲ್ ಎಲ್ಲ ಅಧಿಕಾರಿಗಳು ದೀಪ ಬೆಳಗಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಅಧ್ಯಕ್ಷತೆ ವಹಿಸಿರುವ ಆಡಳಿತ ಅಧಿಕಾರಿ ಶ್ರೀನಾಥ್ ಎಂಬಿ ಈ ಗ್ರಾಮ ಸಭೆಗೆ ಕುಟುಂಬದವರು ರಾತ್ರಿ ಕೂತು ನಮ್ಮ ಊರಿಗೆ ಯಾವ ಮೂಲಭೂತ ಸೌಕರ್ಯ ಬೇಕು ಎಂದು ಚರ್ಚೆ ಮಾಡಿ ಈ ಗ್ರಾಮ ಸಭೆಗೆ ಬಂದು ಪತ್ರ ಕೊಟ್ಟು ಮಾತನಾಡಬೇಕು ಎಂದು ಈ ಸಭೆಯನ್ನು ಉದ್ದೇಶಿಸಿ ಶ್ರೀನಾಥ್ ಎಂಬಿರವರು ಮಾತನಾಡಿದರು. ಹಾಗೂ 10 ಜನ ಅಂಗವಿಕಲರಿಗೆ ಗೌರವಧನ, ವಿದ್ಯಾರ್ಥಿ ವೇತನ ಗೌರವಧನ ಹಾಗೂ PUC ಪಾಸಾದವರಿಗೆ ಗೌರವಧನ ಚೆಕ್ ವಿತರಣೆ ಪಂಚಾಯಿತಿ ವತಿಯಿಂದ ನೀಡಲಾಯಿತು. ಈ ಸಂದರ್ಭದಲ್ಲಿ ಆಡಳಿತಾಧಿಕಾರಿ ಶ್ರೀನಾಥ್ ಎಂಬಿ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರಾಜಾರಾಮ್ ಬಿಎಲ್, ಕಾರ್ಯದರ್ಶಿ ಉಸ್ಮಾನ್, ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು, ಸಾರ್ವಜನಿಕರು, ಸ್ವಸಹಾಯ ಸಂಘದವರು, ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ಇವಾಗ ಅವ್ರ ಇನ್ಚಾರ್ಜ್ ಇರಪ್ಪ, ಅವ್ರು 2 ಕಡೆನೋ 3 ಕಡೆನೋ ಅವರೇ ಅಂತಾರೆ. ಇಲ್ಲಿ ಯಾವಾಗ ಬರ್ತಾರೆ? 2 ಅವರ 3 ಅವರ. ನಾನು ಪ್ರತಿ ದಿವಸ 4 ಆಫೀಸ್ ಓಡಾಡ್ಬೇಕು. ನಿಮ್ಗ ಕೆಲಸದವರೇ ಜಾಸ್ತಿ ಐತೆ. ಇಲ್ಲಿ ಯಾವಾಗ ಜೊತೆ ಮಾಡ್ತೀವಿ ಇದನ್ನ. ಸರ್ ಇಷ್ಟೇ ಜನ ಸರ್ ಮುಂದೆ ನೋಡಿ. ಪ್ರಕಾರ 100 ಅಡಿ ಜಾಗ ಇದೆ, 30 ಅಡಿ 40 ಅಡಿ ಓಡಾಡೋಕೆ ದಾರಿ ಬಿಟ್ಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲ ಅವರು ಪೊಸಿಷನ್ ತಂದಿದ್ದಾರೆ. ಅಷ್ಟೊಂದು ಅರ್ಜಿ ಕೊಟ್ಟಿದ್ರೆ, ಒಂದು 3 ಚರಂಡಿಗೆ ಅರ್ಜಿ ಕೊಟ್ಟಿದ್ರೆ, ಅದೆರಡು ದಯವಿಟ್ಟು ಬೇಗ ಮಾಡ್ಕೊಡ್ಬೇಕು.